ಇವತ್ತು ನಡೀತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಇದ್ರ ಜೊತೆಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಹ ಒಂದು ಗೊಂದಲದ ಒಳ ಮೀಸಲಾತಿ ಗೊಂದಲದ ವಾತಾವರಣ ಸೃಷ್ಟಿಯಾಗೈತೆ. ಈ ಗೊಂದಲದ ವಾತಾವರಣ ಸೃಷ್ಟಿ ಆಗಬೇಕಂತ ಹೇಳಿದ್ರೆ ಮೊದಲನೇದೇ ಕಾರಣ ಅಂತ ಹೇಳಿದ್ರೆ ಆಂಧ್ರದಲ್ಲಿ ಮಂದಕೃಷ್ಣ ಮಾದಿಗೆ ಅವರು ಒಳ ಮೀಸಲಾತಿ ತರಬೇಕು, ಒಳ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಮಾಡೋದು. ಈಗ ಅದು ಯಾವ ರೀತಿಯಲ್ಲಿ ಒಳ ಮೀಸಲಾತಿ ಹೋರಾಟಗಳು ಹಂತವಾಗಿ ಅವರು ಅಂದ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ಬೆನಿಫಿಟ್ ಸಿಗ್ತಕ್ಕಂಥದ್ದು ಎಲ್ಲ ಈ ಪರಿಶಿಷ್ಟ ಜಾತಿಯಲ್ಲಿ ಏನು SC ಜನಾಂಗದಲ್ಲಿ ಏನು ಅಲ್ಲಿ ಮಾಲಾ ಇದ್ದಾರೋ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಿಗ್ತೈತೆ ಬೆನಿಫಿಟ್ಸು. ಹಾಗಾಗಿ ನಮಗೇನು ಸಿಗ್ತಾ ಇಲ್ಲ ಅನ್ನತಕ್ಕಂಥ ವಿಚಾರದಲ್ಲಿ ಮಾದಿಗರಿಗೆ ಏನು ಸಿಗ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಅವರು ದೊಡ್ಡದಾಗಿ ಬೃಹತ್ಕಾರವಾಗಿರ್ತಕ್ಕಂಥ ಹೋರಾಟಗಳೆಲ್ಲ ಮಾಡ್ತಾರೆ. ನಾನು ಇದರಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಅಣ್ಣತಮ್ಮಂದರಾಗಿ ಹೊಂದಾಣಿಕೆಯಲ್ಲಿ ಒಗ್ಗೂಡಿ ಒಂದಾಗಿ ನಾವಿದ್ರಿ. ಇವತ್ತು ಏನಾಗೈತೆ ಅಂತ ಹೇಳಿದ್ರೆ ಒಂದು ಎಡಗೈ ಮತ್ತು ಬಲಗೈ ಅಂತಕ್ಕಂಥದ್ದು ಇವತ್ತು ಎಲ್ಲನ ಅವರು ಕಾಣಿಸಿದ್ರೆ ನೋಡಪ್ಪ ಇವರು ಎಡಗೈನವರು, ಅವರು ನಾವು ಕಾಣಿಸಿದಾಗ ನೋಡಪ್ಪ ಇವರು ಬಲಗೈನವರು ಅನ್ನೋ ಮಟ್ಟಕ್ಕೆ ಇವತ್ತು ಸೃಷ್ಟಿ ಆಗೋಗೈತೆ. ಮನಸ್ಸಲ್ಲಿ ಭಾಳ ಬೇಜಾರಾಗ್ತೈತೆ. ಆಮೇಲೆ ಎಲ್ಲ ಒಂದು ರೀತಿಯಲ್ಲಿ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥವನ್ನೆಲ್ಲ ಒಡೆದು ಓಡಾಗ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನನಗೆ ಅದು ಎಷ್ಟು ನೋವಾಗ್ತೈತೆ ಅಂತ ಹೇಳಿದ್ರೆ ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಆ ಮಟ್ಟಕ್ಕೆ ಇವತ್ತು ನೋವಾಗ್ತೈತೆ. ಈ ಒಳ ಮೀಸಲಾತಿ ಇವತ್ತು ಬಂದಿರತಕ್ಕಂಥದ್ದು ಅದನ್ನು ತರ್ದೈನ ಅದು ಅದನ್ನು ಭಾಳ ನೋವಾಗ್ತೈತೆ. ಸುಪ್ರೀಂ ಕೋರ್ಟ್ ಈಗೋ ಮಾಡಿ ಡೈರೆಕ್ಷನ್ಸು ಕೊಟ್ಬಿಟ್ಟಿದ್ದಾರೆ. ಆ ರಾಜ್ಯಗಳಿಗೆ ಆ ಸರ್ಕಾರಕ್ಕೆ ಸೇರಿದ್ದು ಕೊಟ್ಬಿಟ್ಟಿದ್ದಾರೆ. ಈಗ ನಿಜಾನೇ ಸತ್ಯನೇ ಅದು ಕೊಟ್ಟಿದ್ದಾರೆ. ಆದರೆ ಇವತ್ತು ಒಳ ಮೀಸಲಾತಿ ಇವತ್ತು ಇಲ್ಲಿ ತೆಲುಗು ಮಾತಾಡೋರು ಇದ್ದಾರೆ. ನಾವೆಲ್ಲ ಈಗ ಬಾರ್ಡ್ರ್ನಲ್ಲಿ ಇರ್ತಕ್ಕಂಥದ್ದು. ನಾನು ಇವಾಗ ಇಲ್ಲಿ ಕೋಲಾರದಿಂದ ಮಾತಾಡ್ತಿದ್ದೀನಿ. ಕೋಲಾರದಲ್ಲಿ ಸಿಟಿಯಿಂದ ಮಾತಾಡ್ತಾಯಿದ್ದೀನಿ. ಇಲ್ಲಿ ತೆಲುಗು ಮಾತಾಡೋರು ಇದ್ದಾರೆ. ಸಿಟಿ ಒಳಗಡೆ ತೆಲುಗು ಮಾತಾಡ್ತಾರೆ. ತೆಲುಗು ಮಾತಾಡೋರು ಈ ಮಾದಿಗ ಸಮುದಾಯಕ್ಕೆ ಸೇರ್ತಾರೆ. ಅದರಲ್ಲಿ ಎರಡನೇದಾಗಿ ನಮ್ಮ ಏನು SCನಲ್ಲಿ ಬಂದು ಮಾಲಾ ಒಂದು ಸಮುದಾಯಕ್ಕೆ ಅದಕ್ಕೂ ಸೇರ್ತಾರೆ. ಇದರಲ್ಲಿ ಇವ್ರದ್ದು ಕೆಲವೊಂದು ಭಾಷೆ ಐತೆ. ಪರ್ಯಾ ಅಂತಕ್ಕಂಥದ್ದು ಭಾಷೆ ಐತೆ. ಪರ್ಯಾ ಅಂತ ಹೇಳ್ತಕ್ಕಂಥದ್ದು ನಾವು ಈ ಭಾರತ ದೇಶದಲ್ಲಿ ಮೂಲ ನಿವಾಸಿಗಳು ನಾವು. ಯಾಕಂದರೆ ಇದು ಸಂವಿಧಾನದಲ್ಲಿ ಕೂಡ ಈ ಪರ್ಯಾ ಅಂತಕ್ಕಂಥದ್ದನ್ನು ಮತ್ತು ಮಾಲಾ ಅಂತಕ್ಕಂಥದ್ದನ್ನು ಈ ಎಲ್ಲ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಮತ್ತು ಅರು ಭಾಷೆ ಅಂತಕ್ಕಂಥದ್ದು ಭಾಷೆನೇ ಇದಕ್ಕೆ ಅರು ಭಾಷೆ ಐತೆ. ನಾವು ಮಾತಾಡ್ತಕ್ಕಂಥದ್ದು ಕನ್ನಡ ಮತ್ತು ತಮಿಳಲ್ಲಿ ಮಿಕ್ಸ್ ಆಗಿ ಬರ್ತೈತೆ ಭಾಷೆ. ನಾವು ಎಲ್ಲೆಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಇವಾಗ ಆನೇಕಲ್ ಇದ್ದೀರಿ, ನೆಲಮಂಗಲ ಇದ್ದೀರಿ, ಆಮೇಲೆ ಮೈಸೂರು ಕಡೆನೂ ಇದ್ದೀರಿ, ಜೊತೆಗೆ ಇಲ್ಲಿ ಅತಿಬಲ್ಲಿ ಸರ್ಜಾಪುರ, ಆನೇಕಲ್ಲು, ಆಮೇಲೆ ಮತ್ತು ನಮ್ಮ ಈ ಕೋಲಾರ ಭಾಗದಲ್ಲಿ KJP, ಬಂಗಾರಪೇಟೆ ಮತ್ತು ಮುಳಬಾಗಿಲು, ನಮ್ಮ ಕೋಲಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದ್ದೀರಿ. ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಹೆಚ್ಚಿಗೆ ಬಳಕೆ ಆಗ್ತಕ್ಕಂಥದ್ದು ಇವತ್ತು ಈ ಭಾಷೆ ಐತೆ. ಈ ಭಾಷೆಯಲ್ಲಿರ್ತಕ್ಕಂಥ ಟೋಟಲ್ ಆಗಿ ನಮ್ಮ ಕೋಲಾರ ಜಿಲ್ಲೆ ತಗೊಂಡ್ರೆ ನಾವು ಸುಮಾರು ಇಲ್ಲಿ 6 ಲಕ್ಷ ಜನ ಮೇಲೆ ಬರ್ತಿದ್ವಿ ನಾವು. ಇಲ್ಲಿ ನಮಗೆ 6 ಲಕ್ಷ ಜನ ಇದ್ದವರು ನಮಗೆ ರಾಜಕೀಯದಲ್ಲಿ MLA ಆಗಬೇಕಾ, MP ಆಗಬೇಕಾ, ನಾವು ಆಗ್ತಾಯಿಲ್ಲ. ಇದರಲ್ಲಿ ನಮ್ಮಲ್ಲಿ ಇದರಲ್ಲಿ ಉಪಜಾತಿಗಳು ಬರ್ತಿತ್ತು. ಉಪಜಾತಿ ಅಂತ ಹೇಳಿದ್ರೆ ದೊಡ್ಡತಾಳಿ. ಈ ದೊಡ್ಡತಾಳಿನಲ್ಲಿ ಉಪಜಾತಿಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಬೆನಿಫಿಟ್ ಎಲ್ಲ ಕಂಪ್ಲೀಟ್ ಇವತ್ತೆಲ್ಲ ನೋಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಬೆನಿಫಿಟ್ಸ್ ಎಲ್ಲ ಹೋಗ್ತಾಯಿದ್ದಾರೆ. ಅವರೇ ಇವತ್ತು ಮುಂದುವರೆದಿದ್ದಾರೆ. ಯಾಕಂದರೆ ನಾವು ಬೇರೆ ರೀತಿಯಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಅವರು ಸ್ವಲ್ಪ ಏನು ಮುಂದುವರಿತಾ ಇದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ಯಾವುದೇ ಆಗೋಗಲಿ ರಾಜಕೀಯದಲ್ಲಿ ಇವತ್ತು ನಾವು ಸಹ ಮುಂದೆ ಬರಬೇಕಂತ ಹೇಳಿದ್ರೆ ನಮ್ಮನ್ನು ಇವಾಗ ಪರಿಗಣಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಏನು ಇದು ಅರು ಭಾಷೆ ಇವತ್ತು ನಾವು ಮಾತಾಡ್ತಕ್ಕಂಥ ಈ ಪರ್ಯಾ ಅಂತಕ್ಕಂಥದ್ದು ಐತೆ. ಅದರಲ್ಲಿ ಇವಾಗ ವಲಯ ಅಂತಕ್ಕಂಥದ್ದು ಬರೆಸಬೇಕು. ಎಲ್ಲ ಒಗ್ಗೂಡಿದ್ದಾರೆ, ವಲಯನೇ ಬರೆಸಲಿ, ಸಂತೋಷ. ಆದರೆ ಅದ್ರ ಒಳಗಡೆ ಒಂದು ಕೋಡಲ್ಲಿ ನಾನು ಹೇಳೋದು ಪರ್ಯಾ ಅಂತಕ್ಕಂಥದ್ದು ಬರಲಿ. ಪರ್ಯಾ ಅಂತಕ್ಕೆ ಬಂದಾಗ ಐಡೆಂಟಿಫೈ ನಾವು ಎಷ್ಟು ಜನ ಇದ್ದೀರ ಅಂತಕ್ಕಂಥದ್ದು ಆಗಬೇಕಂತ ಹೇಳಿದ್ರೆ ಪರ್ಯಾ ಅಂತಕ್ಕಂಥದ್ದು ವಲಯ ಜೊತೆಗೆ ಪರ್ಯಾ ಅಂತಕ್ಕಂಥದ್ದು ಎಲ್ಲ ಒಂದು ಕೋಡು ಇಲ್ಲ ಒಂದು ಬ್ರಾಕೆಟ್ ಎಲ್ಲ ಬರಬೇಕು. ಇದು ಇಡೀ ಸರ್ಕಾರನ ಇವತ್ತು ಗೊಂದಲ ಮಾಡ್ಕೊಂಡ್ಕೊಂಡೈತೆ. ಭಾಳ ನೋವಾಗ್ತೈತೆ ನಮಗೆ. ಸರ್ಕಾರದಲ್ಲೇ ಒಳ್ಳೆ ಐಡಿಯಾಗಳಿಲ್ಲ. ಇವ್ರಿಗೂ ಸಹ ಅರ್ಜೆಂಟಾಗಿ ಮಾಡ್ತಾ ಇದ್ದಾರೆ. ಈಗ 5ನೇ ತಾರೀಕು ಸ್ಟಾರ್ಟ್ ಮಾಡಿ 17ನೇ ತಾರೀಕು ಮುಗಿಸ್ಬೇಕಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮುಗಿಸ್ತೀರಾ ನೀವು? ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಒಳ್ಳೆ ಮುಖ್ಯಮಂತ್ರಿನೇ, ಆದರೆ ಇದು ಭಾಳ ಗೊಂದಲ ಐತೆ. ಇದರಿಂದ ಇವತ್ತು ಇಡೀ ನಮ್ಮ ಜನಾಂಗಕ್ಕೆ ಇವತ್ತು ಭಾಳ ಸಮಯ ಇವತ್ತು ಭಾಳ ಕಡಿಮೆ ಐತೆ. ಮನೆಗೆ ಹೋಗಿಲ್ಲ ವಿಚಾರಗಳಿಲ್ಲ, ಮನೆಗೆ ತಲುಪಿಲ್ಲ.
ಈಗ ನಾನೇ ಸ್ವಲ್ಪ ಓದ್ಕೊಂಡಿದ್ದೀನಿ, ವಿದ್ಯಾವಂತ ನಮ್ಮ ಜೊತೆಲಿ ಬರ್ತಕ್ಕಂಥ ವಿದ್ಯಾವಂತರು ಮನೆ ಹತ್ರ ಬರ್ತಾರೆ. ನಾವೆಲ್ಲ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಲೇಬರ್ ಮಾಡ್ತಕ್ಕಂಥ, ಕೂಲಿನಲ್ಲಿ ಮಾಡ್ತಕ್ಕಂಥವ್ರು, ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥ, ಪೇಂಟ್ ಕೆಲಸ ಮಾಡ್ತಾರೆ, ಏನೋ ವ್ಯವಸಾಯ ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ತಕ್ಕಂಥವ್ರು ಹೆಚ್ಚಿನ ರೀತಿಯಲ್ಲಿ ಇರೋದು. ಇವರೆಲ್ಲ ಹೋದಾಗ ಮನೆ ಹತ್ರ ಯಾರೋ ಒಬ್ರು ಇರ್ತಾರೆ, ಸೆನ್ಸಸ್ಗೆ ಹೋದಾಗ ಟೀಚರ್ಸು ಅವರು ಬರೀತಾರೆ, ಅವ್ರು ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತೇಳಿ ಭಾಳ ನೋವಾಗ್ತೈತೆ. ಆದ್ದರಿಂದ ನಮಗೆ ಸಮಯ ಬೇಕು. ಸಮಯ ನಮಗೆ 17ನೇ ತಾರೀಕು ಅಂತ ಹೇಳಿದ್ರು ಕೂಡ ನಮಗೆ ಇನ್ನೂ ಒಂದು 15 ದಿವಸ ತಿಂಗಳು ಕೊಟ್ಟರು ಕೂಡ ಒಳ್ಳೆಯದೇ. ಯಾಕಂದರೆ ಇದೆಲ್ಲ ಪ್ರಚಾರ ಆಗಬೇಕು.